ಆಗಿರಿ ಸ್ಮೈಲ್. ಥ್ಯಾಂಕ್ ಯು. ಎಲ್ಲ ಚೇರ್ಮನ್ ಕೂತ್ರೆ ಬಮ್ಮ. ಸಾಲುಮರದ ತಿಮ್ಮಕ್ಕ ಅವರು ಸಹಸ್ರಾರು ಅವರು ಅವರ ಗಂಡ ಇಬ್ರು ಸಾಲುಮರಗಳನ್ನ ನೆಟ್ಟು ಜನಕ್ಕೆ ನಡೆದಾಡೋರಿಗೆ ನೆರಳಾಗ್ಲಿ ಅಂತ, ಪರಿಸರಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ನಿಸ್ವಾರ್ಥವಾಗಿ ಸಸ್ಯಗಳನ್ನ ವೃಕ್ಷಗಳನ್ನ ಮಕ್ಕಳು ಅಂತ ಹೇಳಿ ನಿಸ್ವಾರ್ಥವಾಗಿ ಸಸಿ ನೆಟ್ಟಂತ ಇವತ್ತಾನೆ ಸಾಲುಮರದ ತಿಮ್ಮಕ್ಕ ನೆನೆಸ್ಕೊಂಡ್ರು. ಆ ಒಂದು ಆದರ್ಶಗಳು ಬಹುಶಃ ನಮ್ಮೆಲ್ಲರಿಗೂ ಬರಲಿ. ಹಾಗೆ ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಬೆರಳೆತ್ತು ಆತೈತೆ ಅಂತ ಹೇಳ್ತಾ ಕನ್ನಡದ ಹಿರಿಮೆ ಗರಿಮೆನ ಒಂದು ಗೋವರ್ಧನ ಗಿರಿಗೆ, ಒಂದು ಕಲ್ಪವೃಕ್ಷಕ್ಕೆ, ಒಂದು ಶ್ರೀಕೃಷ್ಣನ ಪಾಂಚಜನ್ಯಕ್ಕೆ ಹೋಲಿಸಿದ್ದಾರೆ. ಅಂತ ಪವಿತ್ರವಾದ ಕನ್ನಡದ ಭಾಷೆನ ನಾವು ನೀವೆಲ್ಲ ಉಳಿಸೋಣ, ಕಾಪಾಡ್ಕೊಳ್ಳೋಣ ಅಂತ ಹೇಳಿ ಕರೆದು ಈ ಒಂದು ವೇದಿಕೆ ಒಳಗೆ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ. ಏನು ಈ ದಿನ ಕನ್ನಡ ರಾಜ್ಯೋತ್ಸವನ್ನ ನಮ್ಮ ಜನಸಾಮಾನ್ಯರ ವಸತಿ ಭೂಮಿ ವಂಚಿತ ಒಕ್ಕೂಟದಿಂದ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬಸವಣ್ಣ, ಬಾಬು ಜಗಜೀವನ್ ರಾಮ್ ಒಕ್ಕೂಟ, ಜನಪರ ಹೋರಾಟಗಳ ಒಕ್ಕೂಟ, ಅಖಂಡ ಜನಪರಗಳ ಒಕ್ಕೂಟ, ಕರ್ನಾಟಕ ಜನಪರ ಸೇವಾ ಸಮಿತಿ ಇವತ್ತು 70ನೇ ಕನ್ನಡ ರಾಜ್ಯೋತ್ಸವ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಮಂಜುಳಯ್ಯನವರು ನಾವೆಲ್ಲರೂ ಜೊತೆಯಾಗಿ ಜನಪರವಾದಂತಹ ಹೋರಾಟಗಳನ್ನ, ದಲಿತ ಚಳವಳಿಗಳನ್ನ, ಕನ್ನಡ ಪರ ಹೋರಾಟಗಳನ್ನ, ಮಹಿಳಾ ಹೋರಾಟಗಳ ಎಲ್ಲ ಹೋರಾಟಗಳಲ್ಲಿ ಸಕ್ರಿಯವಾಗಿ ಸುಮಾರು 30-32 ವರ್ಷಗಳಿಂದ ಸಹ ನಾವು ಈ ಸಾಮಾಜಿಕ ಹೋರಾಟಗಳಲ್ಲಿ ಭಾಗವಹಿಸಿಕೊಂಡು ನಾವು ಬಂದಿದ್ದೇವೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಮಂಜುಳಯ್ಯನವರ ಒಂದು ಪ್ರಮುಖವಾಗಿ ಅವರ ನೇತೃತ್ವದಲ್ಲಿ ಇವತ್ತು ಕೋಟಿ ಜನ ಇವತ್ತು ನಮ್ಮ ಕನ್ನಡ ನಾಡು ನುಡಿ, ಇವತ್ತು ಈ ಕನ್ನಡ ನಾಡು ಅನೇಕ ದೇಶ ವಿದೇಶಗಳಿಂದ ಬಂದು ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಹೇಳ್ತಾರೆ ಕನ್ನಡ ಇಲ್ಲಿನ ಜನ ಯಾರನ್ನೂ ಭೇದಭಾವದಿಂದ ನೋಡುವುದಿಲ್ಲ. ಇಡೀ ವಿಶ್ವದಲ್ಲಿ ಕರ್ನಾಟಕ ಭಾತೃತ್ವವನ್ನು, ಸಹಕಾರವನ್ನು ಮತ್ತು ಎಲ್ಲರೂ ಒಬ್ಬರಾಗಿ ಬದುಕ್ತಕ್ಕಂಥ ಈ ಒಂದು ನಾಡಲ್ಲಿ, ಇಂಥ ನಾಡನ್ನು ನಾವು ಇಲ್ಲಿ ಇದ್ದು ಕೆಲವು ದಿನಗಳ ಕಾಲ ಹೋಗ್ತೀವಿ ಅಂತೇಳಿ ಫಾರಿನರ್ಸ್ ಬೇರೆ ಬೇರೆ ದೇಶಗಳ ಜನ ನಮ್ಮ ಕನ್ನಡ ನಾಡನ್ನ ಬೇರೆ ಬೇರೆ ದೇಶಗಳಲ್ಲಿ ಹೋಗ್ತಾರೆ. ಆದ್ರೆ ನಮ್ಮ ಕನ್ನಡ ಒಂದು ಹಬ್ಬಗಳನ್ನು ಮಾಡಿದಾಗ ನಮ್ಮ ಸಾಮಾನ್ಯ ಜನಗಳು ಕನ್ನಡದ ಹಬ್ಬಗಳನ್ನ ನಾವು ಮಾಡೋದಿಲ್ಲ. ನೋಡಿ, ಎಂತೆಂಥ ಪ್ರತಿಭಾನ್ವಿತರು ಇವತ್ತು ಹೋರಾಟಗಾರರಿಂದ ಎಲ್ಲರಿಗೂ ಒಂದು ಸೂರ್ಯನ ಸಿಕ್ತಲ್ಲಿ. ನಾವು ಜೀವನವಿಡೀ ಸೂರ್ಯನಂತ ಬದುಕಿದ ಜನಕ್ಕೆ ಸೂರ್ಯ ಸಿಕ್ತು. ಆ ಸೂರ್ಯನಲ್ಲಿ ನಾವು ಇರ್ತಕ್ಕಂಥ ಜನ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕೆಲ್ಲರೂ. ಕನ್ನಡ ನಾಡಿನ ಬಗ್ಗೆ ಅಭಿಮಾನಿಗಳಾಗಬೇಕು. ನಾವು ಯಾವಾಗಲೂ ಅಲ್ಲ, ವರ್ಷಕ್ಕೆ ಒಂದು ಬೆಳಿಗ್ಗೆ ನಮ್ಮ ದೇಶ ಭಾಷಾಭಿಮಾನವನ್ನ, ಮಾತೃಭಾವನೆಗಳನ್ನ, ಪಿತೃಭಾವನೆಗಳನ್ನ, ಸಹೋದರತ್ವವನ್ನ, ಕಷ್ಟ ಸುಖಗಳನ್ನ ಒಂದಾಗಿ ನಮ್ಮ ಭಾಷೆಯಲ್ಲಿ, ಮಾತೃಭಾಷೆ, ಯಾಕಂದ್ರೆ ನಮ್ಮ ಜನ್ಮ ಕೊಟ್ಟಿದ ತಕ್ಷಣ ನಾವು ಮಾತಾಡೋದು ಅಮ್ಮ ಅಪ್ಪ ಅಂತೀವಿ. ಆ ಒಂದು ಭಾಷೆಗೆ ನಾವೆಷ್ಟು ನಮನಗಳನ್ನ ಸಲ್ಲಿಸಿದ್ರು, ನಾವೆಷ್ಟು ಆ ಸಮಯ ಅದು ಕಳೆದ್ರೂ ಕೂಡ ಇಲ್ಲ. ಹಾಗಾಗಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಾವು ಈ ಕನ್ನಡಕ್ಕಾಗಿ ನಮ್ಮ ನುಡಿಯನ್ನು ನಾವೆಲ್ಲರೂ ಅವಮಾನವಿಲ್ಲದೆ ಮಾತಾಡಿ ಇವತ್ತು ಎಂತೆಂಥ ಮಹಾನುಭಾವರು ಈ ನಾಡು ನುಡಿಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತಗಳು, ಭಾರತ ರತ್ನಗಳು, ಕರ್ನಾಟಕ ರತ್ನಗಳು, ನಮ್ಮ ದೇಶ ವಿದೇಶಗಳಲ್ಲಿ ನಮ್ಮ ನಾಡು ನುಡಿಯನ್ನ ಇವತ್ತು ಮುಂದೆ ಲಂಡನ್, ಇಂಗ್ಲೆಂಡ್ ಅಧ್ಯಕ್ಷರಾಗಿದ್ದಾರೆ, ಅಮೆರಿಕದ ಅಧ್ಯಕ್ಷರಾಗಿ ಕೊಟ್ಟಿದ್ದಾರೆ, ಬೇರೆ ದೇಶಗಳನ್ನು ಆಳ್ತಾರೆ ನಮ್ಮ ಕನ್ನಡ ನಾಡಿನಲ್ಲಿ ಹುಡುಗಂತ ಮಕ್ಕಳು. ಇವತ್ತು ನಮ್ಮ ದೇಶದ ಇವತ್ತು ವಿಮಾನದಲ್ಲಿ ಇವತ್ತು ಇದರಲ್ಲಿ ಏನೋ ಅನೇಕ ಪ್ರಗತಿಪರ ಟೆಕ್ನಿಕಾಲಜಿ ಕೂಡ ಇವತ್ತು ನಮ್ಮ ಹೆಣ್ಮಕ್ಳು
ಫ್ಲೈಟ್ ಅನ್ನು ಓಡಿಸಿ, ರೈಲನ್ನು ಓಡಿಸಿ ಇವತ್ತು ಅದ್ಭುತ ಶಕ್ತಿಗಳಾಗಿ ದೇಶವನ್ನು ಓಡಿಸತಕ್ಕಂಥ ಕೆಲಸಗಳು ನಮ್ಮ ಕರ್ನಾಟಕದ ವನಿತೆಯರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ರಾಜ್ಯದಿಂದ ಅನೇಕ ಜನ ಈ ದೇಶವನ್ನು ಉಳಿಸಕ್ಕೆ ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ಸುಖವಾಗಿರಬೇಕಾದ್ರೆ ಅವರು ಸುತ್ತು ಇರ್ತಕ್ಕಂಥದ್ರಲ್ಲಿ ರಾತ್ರಿ ಆಗಲು ಚಳಿ, ಮಳೆ, ಗಾಳಿ, ಹೆಂಡತಿ, ಮಕ್ಕಳು, ಸಂಸಾರಗಳನ್ನು ಬಿಟ್ಟು ನಮ್ಮನ್ನು ಕಾಯ್ತಾ ಇದ್ದಾರೆ. ಅವರು 24 ಗಂಟೆ ಅವರು ಕೂಡ ಇವತ್ತು ನಮ್ಮ ಕರ್ನಾಟಕದ ಅನೇಕ ಜನ ದೇಶಕ್ಕೋಸ್ಕರ ಸೇವೆ ಸಲ್ಲಿಸ್ತಾರೆ, ನಮ್ಮ ಕನ್ನಡ ನಾಡಿನ ಮಕ್ಕಳು. ಹಾಗಾಗಿ ಪ್ರತಿ ಮೂಲೆ ಮೂಲೆಯನ್ನು ನಮ್ಮ ಕನ್ನಡ ನಾಡು ನುಡಿಯನ್ನು ನಾವು ಪ್ರೀತಿಸಬೇಕು. ನಾವು ಮಾತೃವನ್ನು ಪ್ರೀತಿಸಬೇಕು, ಪಿತೃವನ್ನು ಪ್ರೀತಿಸಬೇಕು, ಸಹೋದರತ್ವವನ್ನು ಪ್ರೀತಿಸಬೇಕು, ನಮ್ಮನ್ನು ನಡ್ಕೊಳ್ಬೇಕು. ಜೊತೆಗೆ ಭಾಷೆಯನ್ನು ಸಂಪೂರ್ಣವಾಗಿ ನಾವು ಪ್ರೀತಿಸಬೇಕು, ಬೇರೆ ಭಾಷೆಗಳನ್ನು ನಾವು ಗೌರವಿಸಬೇಕು. ಆದ್ರೆ ನಮ್ಮ ತನವನ್ನ, ನಮ್ಮ ಭಾಷೆಯನ್ನ, ನಮ್ಮ ತಾಯಿಯನ್ನು ನಾವು ಗೌರವಿಸುವಂತದ್ದಾಗಬೇಕು. ಯಾಕಂದ್ರೆ ಈ ತಾಯಿ ಕೊಡ್ತಕ್ಕಂಥ ನೆಲದಿಂದ ಬರುವಂತದ್ದು ಪ್ರತಿಯೊಂದು, ಬಂಗಾಳ ಇರ್ಬೋದು, ಬೆಳ್ಳಿ ಇರ್ಬೋದು, ನಮ್ಮ ಊಟ ನಾವು ತಿಂತಕ್ಕಂಥ ಅನ್ನ ಇರ್ಬೋದು, ಎಲ್ಲವೂ ನಮ್ಮ ಕನ್ನಡ ನಾಡು ತಾಯಿ, ಭೂತಾಯಿ ಹೊಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಂಬೇಡ್ಕರ್ ಸೈನ್ಯದ 70ನೇ ಕನ್ನಡ ರಾಜ್ಯೋತ್ಸವ ಇವತ್ತು ಹಮ್ಮಿಕೊಂಡಾರೆ. ಹಾಗೂ ಇವತ್ತು ನಂಜುಂಡಪ್ಪ ರಾಜ್ಯಾಧ್ಯಕ್ಷರಾದಂತ ಇವತ್ತು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಿಂದೆ ನಾವು ಸುಮಾರು ಒಂದು 10 ವರ್ಷಗಳಿಂದ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ವಿ. ಆಕಸ್ಮಿಕವಾಗಿ ನಾವು ಹೊರಗಡೆ ಹೋಗಿ ಅಲ್ಗನ ನಂಜುಂಡಪ್ಪರೇ ನೀವು ಮಾಡ್ರಿ ಕಾರ್ಯಕ್ರಮ ಇಲ್ಲಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಸಾಥ್ ಕೊಟ್ಟು, ಮುಂದೆ ನುಗ್ರಿ ನೀವು ಕಾರ್ಯಕ್ರಮ, ರಾಜ್ಯೋತ್ಸವ ಕಾರ್ಯಕ್ರಮ ನಿಲ್ಸೋದ್ ಬೇಡ, ಇಲ್ಲೇ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಅವ್ರು ನಂಜುಂಡಪ್ಪರ್ ನಮ್ಮನ್ನು ಕೇಳ್ಕೊಂಡ್ರು. ಮಾಡ್ರಿ ನಂಜುಂಡಪ್ಪರೇ, ನಾವೆಲ್ಲ ಇದ್ದೀವಿ, ಕನ್ನಡವನ್ನು ನಾವು ಮರಿಬಾರ್ದು, ರಾಜ್ಯೋತ್ಸವ ವರ್ಷ ನಾವು ಮಾಡೋಣ, ನಮ್ ಕೈಲಾಗಿದ್ದು ನಾವು ಮಾಡೋಣ. ನಾವು ಗೋರಿಬ್ಲೂರ್ ಕಡೆ ಹೋಗಿದ್ವಿ, ಅದು ಆಂಧ್ರ ಬಾರ್ಡರ್, ಅದು ಅಲ್ಲಿ ಅದ್ದೂರಿ ಕಾರ್ಯಕ್ರಮಗಳು, ಕನ್ನಡ ರಾಜ್ಯೋತ್ಸವನು ಮುರಿತಾ ಇಲ್ಲ. ಅದ್ ಕಡೆ ಎಲ್ಲ ನಮ್ಮ ದೊಡ್ಡಬಳ್ಳಾಪುರ ನಗರದಲ್ಲಿ ಕೆಲವು ಭಾಗದಲ್ಲಿ ನಮ್ ಕನ್ನಡ ರಾಜ್ಯೋತ್ಸವ ಮಾಡ್ಬೇಕು ಅಂದ್ರೆ ಹಿಂದೆ ಮುಂದೆ ತೊಳಿತಾವ್ರೆ. ಮಾಡ್ಬೇಕು, ನಾವು ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು, ನಾಡನ್ನು ಕಟ್ಟಬೇಕು. ಈ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಪ್ರತಿ ತಿಂಗಳು ನಮ್ಮ ಮನೆ ಭಾಷೆಗಳಿಗಾಗಿ, ಮನೆ ಭಾಷೆಯಾಗಿ, ನಮ್ಮ ಬರವಣಿಗೆ ಭಾಷೆಯಾಗಿ, ನಮ್ಮ ದಿನನಿತ್ಯ ವ್ಯಾವಹಾರಿಕ ಭಾಷೆಗಳಾಗಿ ರೂಢಿಸಿಕೊಂಡಲ್ಲಿ ಮಾತ್ರ ಕನ್ನಡವಾಗಿ, ಕನ್ನಡ ಶಾಶ್ವತವಾಗಿ ಉಳಿತೈತೆ ಅನ್ನೋದನ್ನು ನಾನು ಇವತ್ತು ತಮ್ಮೆಲ್ಲರಿಗೂ ಹೇಳಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಹಾಗಾಗಿ ಕನ್ನಡವನ್ನ ನಾವೆಲ್ಲರೂ ಕಟ್ಟೋಣ, ನಾಡು ಕಟ್ಟೋಣ, ನುಡಿ ಬೆಳೆಸೋಣ, ನಾಡು ಬೆಳೆಸೋಣ, ಸಾಹಿತ್ಯ ಕಡೆ ಗಮನ ಹರಿಸೋಣ, ಸಂಸ್ಕೃತಿ ಮತ್ತು ಕಲೆ ಸಾಹಿತ್ಯಗಳ ಬಗ್ಗೆ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡೋಣ ಅಂತೇಳಿ ಈ ಒಂದು 70ನೇ ಕಾರ್ಯಕ್ರಮ ಕನ್ನಡ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲ ಅವಕಾಶ ಮಾಡಿಕೊಟ್ಟು ಮಾತಾಡೋ ಅವಕಾಶ ಮಾಡಿಕೊಡ್ತಕ್ಕಂಥ ತಮ್ಮೆಲ್ಲ ಹಿರಿಯರನ್ನು ಸುತ್ತ ನಾನು ವಿನಂತಿ ಮಾಡಿಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ರಾಜೀವ್ ಗಾಂಧಿ ಬಡಾವಣೆ ಈ ಭಾಗದಲ್ಲಿ ನಡೀತಾ ಇದೆ. ಇದಕ್ಕೆ ವಿಶೇಷವಾಗಿ ಎಲ್ಲ ಸಂಘಟನೆಯ ಮುಖ್ಯ ಗಣ್ಯ ವ್ಯಕ್ತಿಗಳು, ಎಲ್ಲರ ಹೆಸರು ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಅಕ್ಕ ಲಕ್ಷ್ಮಕ್ಕವರು ಮತ್ತೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಒಂದಿಸುತ್ತಾ ಬೇರೆ ಅವ್ರ ಮಾತನಾಡಿ ನಾನು ಮುಗಿಸ್ತೀನಿ. ಆಮೇಲೆ ಹೇಳ್ತಾ ಇದ್ರು ಈ ಭಾಗದಲ್ಲಿ ಎಲ್ಲ ಹಿಂದಿಯವರು ಬಂದಿದ್ದಾರೆ, ಸಾಕಷ್ಟು ಎಲ್ಲ ಸೇರ್ಕೊಂತ ಇದ್ದಾರೆ. ಮುಂದಿನ ದಿನದಲ್ಲಿ ನಾವು ಇದೆ ರಾಜ್ಯೋತ್ಸವ, ಊರಬ್ಬ, ಜಾತ್ರೆ, ಅದು ಇದು ಅಂತ ಎಲ್ಲ ನಿಲ್ಸ್ಕೊಂಡು ಬರ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಇಲ್ಲೇ ಮೂಲೆಗೆ ಹೋಗ್ಬೇಕಾಗ್ತದೆ. ಈಗ ಆಲ್ರೆಡಿ ಈಗ ನೀವು ಕಂಡಿರ್ತೀರ, ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಎಲ್ಲೆಲ್ಲಿಂದ ಬಂದಿರೋರು ಎಲ್ಲ ಮನೆಗಳು ಕಟ್ಕೊಂಡು ಸೈಡ್ಗಳು ತಗೊಂಡು ಎಲ್ಲ ಚೆನ್ನಾಗಿದ್ದಾರೆ. ನಮ್ಮವರ ಅವತ್ತಿಂದ ಇದ್ದಂಥದನ್ನ ಮನೆಗಳು ಮಾಡ್ಕೊಂಡೆಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ. ಯಾವುದೇ ಒಂದು ಅದ್ದೂರಿ ಕಾರ್ಯಕ್ರಮ ಬಂದ್ರೆ ಒಂದು ಕರಗ ಆಗಲಿ, ಒಂದು ಜಾತ್ರೆ ಆಗಲಿ, ಒಂದು ಹುಣ್ಣಿಮೆ, ಯಾವುದನ್ನು ಸರಿಯಾಗಿ ಸ್ಪಂದಿಸಿ ಮಾಡೋಂಥ ಆಸಕ್ತಿ ಯಾರಿಗೂ ಇಲ್ಲ. ಆ ತರ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಆಗ್ಬಾರ್ದು. ಪ್ರತಿಯೊಬ್ಬರು ಈ ಮಣ್ಣಿಗೋಸ್ಕರ, ಈ ನೀರಿಗೋಸ್ಕರ ಆದ್ರೂ ಹೋರಾಟ ಮಾಡೋಂಥ ಹೋರಾಟಗಾರರು ಉಟ್ಕೋಬೇಕು. ಪ್ರತಿಯೊಂದು ಹಂತಗಳಲ್ಲೂ ರಾಜ್ಯೋತ್ಸವ ಅಂತಾನಲ್ಲ, ಪ್ರತಿಯೊಂದು ಸಂದರ್ಭದಲ್ಲೂ ಈಗ ನಂಜುಂಡಣ್ಣವರು ಯಾವುದೋ ಒಂದು ವಿಚಾರವಾಗಿ ಅವ್ರ ಫೋನ್ ಕರೆ ಮಾಡಿದಾಗ ಇವತ್ತು ಅವ್ರ ಆರೋಗ್ಯ ಸರಿ ಇಲ್ಲ ಅಂದ್ರೆ ಎಲ್ಲರಿಗೂ ಸ್ಪಂದಿಸ್ತಾರೆ. ಅದರಿಂದ ಅವ್ರಿಗೆ ದೊಡ್ಡ ದಿನ. ಅದಕ್ಕೋಸ್ಕರ ನಾನು ಯಾವಾಗ ಚುನಾವಣೆ ಆಗಿರ್ತೀನಿ. ಈಗ ಎಲ್ಲ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸಿದ ಎಲ್ಲರಿಗೂ ಮುಗಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕಾವೇರಿ, ಜೈ ಕರ್ನಾಟಕ. ವೇದಿಕೆ ಕೆಳಗಡೆ ಇರ್ತಕ್ಕಂಥ ಮುಂಭಾಗದಲ್ಲಿ ಗಣ್ಯ ವ್ಯಕ್ತಿಗಳೇ, ಹಾಗೂ ನಮ್ಮ ಮೊದಲನೇದಾಗಿ ನಮಗೆ ಆಶೀರ್ವಾದ ಜಿ ನಂಜುಂಡ
ನಾವು ಉಳಿಸೋದು ಬೆಳೆಸೋದು ನಮ್ಮ ಕರ್ತವ್ಯ. ಶಂಕರನಾಗ್ ಇದ್ದಂಗೆ ಇಂಟರ್ನ್ಯಾಷನಲ್ ಫಿಗರ್ ಇದ್ದಂಗೆ ಅವಾಗೆಲ್ಲ ರಕ್ಷಣಾ ವೇದಿಕೆ ಅಂದ್ರೆ ತುಂಬಾ ನಡೀತಾ ಇತ್ತು. ಯಾಕೋ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ದಯವಿಟ್ಟು ನಾವು ಕರ್ನಾಟಕ ಜನಪರ ಒಕ್ಕೂಟದಲ್ಲಿ ನಾವು ಜಿಲ್ಲಾಧ್ಯಕ್ಷರು ಆದ್ರೂ ಸಹ ನಾವು ನಿಮ್ಮ ಬೆಂಬಲಿಗೆ ನಾವು ನಿಂತ್ಕೊಂತೀವಿ. ದಯವಿಟ್ಟು ಇಲ್ಲಿ ಮುಂದಕ್ಕೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಾತಾಡಕ್ಕೆ ನಮ್ಮ ಗಣ್ಯರು ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ, ಇದು ಮುಂದೆ ಸಾಗೋಣ. ನಾವು ಬೆಂಬಲ ಕೊಡ್ತೀವಿ ನಮ್ಮ ಸಂಘಟನೆಯಿಂದ. ದಯವಿಟ್ಟು ಇಷ್ಟಕ್ಕೆ ಇಲ್ಲಿ ಚೇರಲ್ಲಿ ಈ ತರ ಖಾಲಿ ಆಗ್ಬಾರ್ದು. ದಯವಿಟ್ಟು ಪ್ಲೀಸ್ ದಯವಿಟ್ಟು ಇಷ್ಟು ಅವಕಾಶ ಕೊಡ್ಬೇಕು ಅಂತ ನನ್ನ ವಂದನೆಗಳು. ಜೈ ಭೀಮ್, ಜೈ ಕರ್ನಾಟಕ, ಜೈ ಕರ್ನಾಟಕ ಮಾತು. ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಸಂಘಟನಾ ಕಾರ್ಯಕರ್ತರಿಗೆ, ಅಭಿಮಾನಿ ಬಂಧುಗಳಿಗೆ ನಿಮ್ಮ ಪ್ರಾಣ ಚಿರಋಣಿಯಾಗಿರ್ತೀನಿ ಅಂತೇಳಿ ಇವತ್ತೇನು 75ನೇ ವರ್ಷದ 70 ವರ್ಷದ ಕನ್ನಡ ರಾಜ್ಯೋತ್ಸವದ ಇವತ್ತು ನಮ್ಮ ದಿವಂಗತ ನಂಜುಂಡಯ್ಯನವರು ನಮ್ಮ ರಾಜ್ಯಾಧ್ಯಕ್ಷರು ಇದು ಸೇರಿ ನಾನು 2ನೇ ಸಲ ಬಂದಿರೋದು. 2ನೇ ಸಲಿಗೂ ಪ್ರತಿ ವರ್ಷನೂ ಒಂದೊಂದು ಮೆಟ್ಲು ಏರ್ತಾ ಇದ್ದಾರೆ. ಆ ದೇವರ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ. ಹಾಗೆ ನಮ್ಮ ಸಂಘಟನೆ ಮುಖಾಂತರ ಮುಂದೆ ಏನಾಗಿತ್ತು, ಹಿಂದೆ ಏನಾಗಬಾರ್ದು ಅವೆಲ್ಲ ಮರೆತು ನಾವು ಯಾವುದೇ ಒಂದು ಹೋರಾಟ ಅಂತ ಬಂದಾಗ ಅದನ್ನ ಉಳಿಸ್ಕೊಬೇಕು. ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಾವು ಧ್ವನಿ ಎತ್ತಬೇಕಾಗಿರೋದು ಯಾವುದ್ರ ಪರವಾಗಿ ಅಂದ್ರೆ ನಮ್ಮ ಕೂಲಿ ಕಾರ್ಮಿಕರದು. ಆಮೇಲೆ ನಾವು ಪ್ರತಿನಿತ್ಯ ಒಂದು ಟೈಮ್ ಊಟ ತಿಂದಿಲ್ಲ ಅಂದ್ರೆ ನಮ್ಗೆ ಹೊಟ್ಟೆ ಕವ ಅಂತ ಇರ್ತದೆ. ಅಂತ ರೈತರು ಇವತ್ತು ಸಿಕ್ಬೇಕಾಗಿರತಕ್ಕಂಥ ಯೋಜನೆಗಳು ಸಿಗ್ತಾ ಇಲ್ಲ. ಎಷ್ಟೋ ಜನ ಮರಣವಂತವ್ರೆ. ನಾವು ಎಲ್ಲ ಸಂಘಟನೆಗಳವರು ಒಗ್ಗಟ್ಟಾಗಿ ಇವತ್ತ ಒಂದು ಹೋರಾಟ ಮಾಡಿ ಆ ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ರೆ ಎಲ್ಲ ಒಂದು ಕಡೆ ಇದಾಗುತ್ತೆ. ಹಾಗಾಗಿ ಇನ್ನು ಮುಂದಕ್ಕ ನಾನು ಜಾಸ್ತಿ ಮಾತಾಡೋನಲ್ಲ, ನಾನು ಕೆಲಸ ಮಾಡೋಣ ಹೊರತು ಮಾತಾಡೋಂತಲ್ಲ. ನಾನು ಏನ್ ಮಾಡ್ತಾ ಇದ್ದೆ, ನಾನು ಏನ್ ಮಾಡಿದ್ದೀನಿ ಅನ್ನೋದು ನಮ್ಮ ನಂಜಣ್ಣಪ್ಪವ್ರಿಗೂ ಗೊತ್ತು, ನಮ್ಮ ಉಪಾಧ್ಯಕ್ಷರು ಚೌಡಪ್ಪ ಅವ್ರಿಗೆ, ಆಮೇಲೆ ನಮ್ಮ ಮಾಗಡಿ ರಂಗಣ್ಣವ್ರಿಗೆ, ಅವ್ರಿಗೆಲ್ಲ ಗೊತ್ತು. ಈ ವೇದಿಕೆ ಮೇಲೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು 2 ಮಾತುಗಳನ್ನ ಹೇಳಿ ಮುಗಿಸ್ತೇನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ತಾಲೂಕು ಮತ್ತು ರಾಜೀವ್ ಗಾಂಧಿ ಬಡಾವಣೆ ನಮ್ಮ ಜನಪರ ಒಕ್ಕೂಟದ ರಾಜ್ಯ ಸಂಸ್ಥಾಪಕರಾದ ಅಂತ ಶ್ರೀ ನಂಜುಂಡಯ್ಯವರು ಹಲವಾರು ಹೋರಾಟಗಳನ್ನ ನಮ್ಮನ್ನು ಇಟ್ಕೊಂಡು ಹಲವಾರು ಹೋರಾಟಗಳನ್ನು ಮಾಡ್ಕೊಂಡ್ಬಂದ್ರು. ವಿಧಾನಸೌಧ, ವಿಕಾಸಸೌಧ, ಫ್ರೀಡಂ ಪಾರ್ಕ್ ಎಲ್ಲಾ ಕಡೆ ನಾವು ಚಿತ್ರದುರ್ಗ, ಚಳ್ಳಕೆರೆ, ಈಗ ಮಾತಾಡಿದಂತಕ್ಕಂಥ ನಾರಾಯಣ ಸ್ವಾಮಿ ಅವರ ಯಲಹಂಕ ಎಲ್ಲಾ ಕಡೆನೂ ಕೊಂಡಪ್ಪ ಬಡಾವಣೆ ಅಂತ ಹೇಳ್ಬಿಟ್ಟು ಗುಡಿಸಲು ಹಾಕೊಂಡ್ಬಿಟ್ಟು ನನಗೆ ಹಿಂಗ ಆಗ್ಬಿಟ್ಟೈತೆ ಅಂತ ಬಂದು ನನಗೆ ವಿಷಯ ಮುಟ್ಟಿಸಿದಾಗ ನಾವು ಇಲ್ಲಿಂದ ದಂಡೆತ್ತು ಹೋಗಿ ತಾಲೂಕು ಕಚೇರಿ ಮುಂದೆಗಡೆ ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಗುಡಿಸಲು ತೆರವುಗೊಳಿಸಲು ಇಲ್ಲದಂತೆ ತಡೆದು ಅಲ್ಲಿಗೆ ಸಾಗಣೆ ಚೀಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲಾ ಹೋರಾಟಗಳನ್ನು ಮಾಡಿಕೊಂಡು ಗೌರಿಬಿದನೂರು ಎಲ್ಲಾ ಕಡೆನೂ ಮಾಡ್ಕೊಂಡು ಬಂದಿದ್ದೀವಿ. ನಾವು ಹೋರಾಟಗಳನ್ನ ಯಾರು ಅನ್ಯಾಯ ಆಗೋದನ್ನ ತಪ್ಪಿಸಿದ್ದೀವಿ, ಅನ್ಯಾಯ ಆಗಕ್ ಬಿಟ್ಟಿಲ್ಲ. ಅಧಿಕಾರಿಗಳಾಗಿರ್ಲಿ ಅಥವಾ ಕಚೇರಿಗಳಾಗಿರ್ಲಿ ಎಲ್ಲಾ ಕಡೆನೂ ಮಾಡಿದ್ದೀವಿ. ಆ ತರವಾಗಿ ನಮ್ಮ ನಂಜುಂಡಯ್ಯ ಅವರಿಗೆ ಒಂದು ಆಘಾತದಿಂದ ಕಾಲಿಗೆ ಏಟಾಗಿ ಅವರು ನೋವನ್ನು ತಿಂತವ್ರೆ. ಆ ನೋವು ತಕ್ಷಣದಲ್ಲಿ ದೂರ ಆಗಿ ಅವರಿಗೆ ಕಾಲು ಮತ್ತೆ ಸರೋಗಿ ಮತ್ತೆ ನಮ್ಮ ಜೊತೆಲಿ ಹೋರಾಟ ಮಾಡೋದಕ್ಕೆ ನಾವು ಕಾಲ್ನಡೆಗೆ ತುಳಸಿ ಕಟ್ಟೆಯಿಂದ ವಿಧಾನಸೌಧದ ಮುಖ್ಯಮಂತ್ರಿ ಮನೆ ಸಿದ್ದರಾಮಯ್ಯ, ಹಿಂದೆ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಆಗ್ತಾ ಇದ್ದಕ್ಕಂತ ಚುಪ್ ಹೊಟ್ಟೆಯ ಕೀರ್ತಿಗೆ ಕಣ್ಣೀರ್ ಸುರಿಸು ಬರಿಸು ಕನ್ನಡ ಡಿಂಡಿಮಯ, ಬರಿಸು ಕನ್ನಡ ಡಿಂಡಿಮಯ. ಇಲ್ಲ ಹಾಕ್ರಿ ಅಣ್ಣವ್ರಿಗೆ.
ಫೋನ್ ಎತ್ತಲಿಲ್ಲ ಸೇರು ಅಲ್ಲಿ ಇಲ್ಲ ಯಾಕಯ್ಯ